ಇವತ್ತು ಗುಜರಾತ್ನಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಮ್ಯಾಚ್ ನಡೀತಾ ಇದೆ. ಪ್ರಿವ್ಯೂ ಅಲ್ಲಿ ಎಂತ ಮಾತಾಡ್ಬೋದು ಅಂತಂದ್ರೆ ಒಂದೇ ವಿಷಯ ಏನಂತಂದ್ರೆ ನಮ್ಮ RCBಯ ರೊಮಾರಿಯೋ ಶೆಫರ್ಡ್ ಅವರು ಈ ಮ್ಯಾಚ್ ಅಲ್ಲಿ ಎಷ್ಟು ರನ್ ಹೊಡಿಸಿಕೊಳ್ತಾರೆ ಅಂತ. ನಮಸ್ಕಾರ ಎಲ್ಲರಿಗೂ, ಸರ್ ಸರ್ ಮಾತಾಡ್ತಾ ಇರೋದು ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇನ್ನೆಂತ ಮಾತಾಡ್ಲಿಕ್ಕಿಲ್ಲ ನೋಡಿ, RCB ಈ ಮ್ಯಾಚ್ ಗೆದ್ರೆ ಆಲ್ಮೋಸ್ಟ್ ಪ್ಲೇ ಆಫಿಗೆ ಅಂದರೆ ಒಫಿಷಿಯಲಿ ಎಲ್ಲ ಇದ್ರು ಅನ್ಒಫಿಷಿಯಲಿ ಕ್ವಾಲಿಫೈ ಆದಾಗೆ. ಈಗ ಏನು ಟಾಪ್ 4 ಏನು ತಂಡ ಯಾವುದೆಲ್ಲ ಇದೆ ಅದೇ ಪ್ರಾಯಶಃ ಪ್ಲೇ ಆಫಿಗೆ ತೇರ್ಗಡೆ ಆಗ್ತದೆ ಅಂತ ಸ್ವಲ್ಪ ಅನ್ನಿಸ್ತಾ ಇದೆ. ಯಾವುದೆಲ್ಲ ಅಂತಂದರೆ ಪಂಜಾಬ್, RCB, RR ಮತ್ತು SRH. ಯಾಕಂತಂದರೆ ಈ 4 ತಂಡಗಳು ಬೇರೆಯೇ ಲೀಗಲ್ಲಿ ಆಡ್ತಾ ಇದ್ದಾರೆ. ಮಿಕ್ಕಿದಂತಹ 6 ಟೀಮ್ಗಳು ಅವರವರೇ ಹೊಡೆದಾಡ್ಕೊಳ್ತಿದ್ದಾರೆ ಅನ್ನುವಂತಹ ಫೀಲಿ ಎಲ್ರಿಗೆ ಸಹ ಬರ್ತಾ ಇದೆ. ಸೊ ಅದರಿಂದ ಈ ಮ್ಯಾಚ್ ಏನಾದರೂ ಗೆದ್ದರೆ ಖಂಡಿತವಾಗಿ ನಾವು ಹೇಳ್ಬೋದು RCB ಪಕ್ಕಾ ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ತದೆ ಅಂತ. ನೋಡಿ, RCBಯ ಪರ್ಸ್ಪೆಕ್ಟಿವಿಂದ ಫಸ್ಟ್ ಮಾತಾಡುವ. ಏನಂತಂದರೆ ತಂಡದಲ್ಲಿ ಏನಾದರೂ ಬದಲಾವಣೆ ಆಗ್ತದಾ? ಫ್ಯಾನ್ಸ್ ಪರ್ಸ್ಪೆಕ್ಟಿವಿಂದ ಮಾತಾಡಿದ್ರೆ ಫ್ಯಾನ್ಸ್ ಏನು ಹೇಳೋದು ಅಂತಂದರೆ ಬದಲಾವಣೆ ಬೇಕು ಅಂತ. ಏನು ಅಂತಂದರೆ ರೊಮಾರಿಯೋ ಶೆಫರ್ಡ್ ಅವ್ರನ್ನ ಸಾಕು, ಟ್ರೈ ಮಾಡಿದ್ದು ಸಾಕು. ಅವರ ಬದಲಿಗೆ ಅಟ್ಲೀಸ್ಟ್ ವೆಂಕಟೇಶ್ ಅಯ್ಯರ್ ಅವರನ್ನ ತಂಡದ ಪ್ಲೇಯಿಂಗ್ 11ಅಲ್ಲಿ ಇಟ್ಟುಕೊಂಡ್ರೆ ನೆಕ್ಸ್ಟ್ ಏನು RCB ಬೌಲಿಂಗ್ ಮಾಡುವಾಗ ಡಫಿ ಅವ್ರನ್ನ ಹಾಕ್ಕೊಳ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಂತ. ಸೊ ಆವಾಗ ಬೌಲಿಂಗ್ ಕೂಡ ಸ್ಟ್ರಾಂಗ್ ಆಗ್ತದೆ ಅಂತ. ಬಟ್ RCB ಆ ಒಂದು ನಿರ್ಣಯಕ್ಕೆ ಬರ್ತಾ ಇಲ್ಲ ಅಂತವೇ ಅನ್ನಿಸ್ತಾ ಇದೆ. ಅವರು ರೊಮಾರಿಯೋ ಶೆಫರ್ಡ್ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತಲೇ ಅನ್ನಿಸ್ತಾ ಇದೆ. ಸೊ ಆದ್ದರಿಂದ ರೊಮಾರಿಯೋ ಶೆಫರ್ಡ್ ಅವರು ತಂಡದಲ್ಲಿದ್ದರೆ, ಅವರಿಗೆ ಬೌಲಿಂಗ್ ಸಿಕ್ಕಿದ್ರೆ, ನಾನು ಈ ವಿಡಿಯೋದಲ್ಲಿ ಕೇಳ್ತಾ ಇದ್ದೇನೆ, ನೀವು ರೊಮಾರಿಯೋ ಶೆಫರ್ಡ್ ಅವರ ಬೌಲಿಂಗ್ ಫಿಗರನ್ನು ಇವತ್ತು ಪ್ರೆಡಿಕ್ಟ್ ಮಾಡಬೇಕು. ಕಮೆಂಟ್ ಸೆಕ್ಷನಲ್ಲಿ ಪ್ರೆಡಿಕ್ಟ್ ಮಾಡಬೇಕು. ಯಾರಾದರೂ ಕರೆಕ್ಟ್ ಪ್ರೆಡಿಕ್ಟ್ ಮಾಡಿದರೆ ಮ್ಯಾಚ್ ಶುರುವಾಗುವ ಮುಂಚೆ ಅಫ್ಕೋರ್ಸ್ ಪ್ರೆಡಿಕ್ಟ್ ಮಾಡಿದರೆ ನಾನು ನೋಡ್ತೇನೆ. ಕರೆಕ್ಟ್ ಯಾರಾದರೂ ಉತ್ತರ ಕೊಟ್ಟಿದ್ರೆ ಅವರ ಹೆಸರನ್ನು ಉಲ್ಲೇಖ ಮಾಡ್ತೇನೆ. ನಮ್ಮ ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲಿ ಅವರ ಹೆಸರನ್ನು ತೆಗಿತೇನೆ. ಸೊ ನೋಡುವ ಇವತ್ತು ಚೆನ್ನಾಗಿ ಬೌಲ್ ಆಗ್ತಾರಾ ಅಥವಾ ಅವ್ರದ್ದೊಂದು ಉಂಟಲ್ಲ ಪರ್ ಓವರ್ 20 ರನ್ ಹೊಡಿಸ್ಕೊಳ್ಬೇಕು ಅಂತ, ಆ ಥರ ಹೊಡಿಸ್ಕೊಳ್ತಾರ ಅಂತ ನಾವು ಕಾದು ನೋಡಬೇಕು. ಆ್ಯಂಡ್ ಸಾಲ್ಟ್ ಅವರು ಇಂಜುರಿಯಿಂದ ರಿಕವರ್ ಆಗಿದ್ರೆ ಅಫ್ಕೋರ್ಸ್ ಸಾಲ್ಟ್ ಅವರು ಆಡ್ತಾರೆ, ಇಲ್ಲ ಇದ್ರೆ ಬೆಥೆಲ್ ಅವರೇ ಕಂಟಿನ್ಯೂ ಆಗ್ತಾರೆ. ಲಾಸ್ಟ್ ಮ್ಯಾಚ್ ಅವರು 10 ಬಾಲ್ ಆಡಿದ್ರು ಕೂಡ 20 ರನ್ ಹೊಡೆದಿದ್ರು ಡೆಲ್ಲಿ ಅಗೇನ್ಸ್ಟ್. ಸೊ ಬೆಥೆಲನ್ನು ಕಂಟಿನ್ಯೂ ಮಾಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಏನೂ ಇಲ್ಲ, ಸಾಲ್ಟ್ ಅವರು ಇಂಜುರಿಯಿಂದ ರಿಕವರ್ ಆಗಿರೋದಿದ್ರೆ. ಆ್ಯಂಡ್ ನಮ್ಮ ತಂಡದಲ್ಲಿ ಬೇರೆ ಏನು ಬದಲಾವಣೆ ಇಲ್ಲ. ಸ್ಟಾರ್ಟಿಂಗ್ 3 ಮ್ಯಾಚ್ ಅಭಿನಂದನ್ ಸಿಂಗ್ ಅವ್ರನ್ನ ಆಡಿಸಿದ್ರು, ಅಭಿನಂದನೆಗಳು ಅಂತ ಮತ್ತೆ ಕೂರಿಸಿದ್ರು. ರಸಿಕ್ದಾರ್ ಅವ್ರನ್ನ ಮತ್ತೆ ಇನ್ಕ್ಲೂಡ್ ಮಾಡಿದ್ರು. ಸೊ ಟೀಮ್ ಈಸ್ ಲುಕಿಂಗ್ ಸಾರ್ಟೆಡ್. ಏನು ತಲೆನೋವು, ತಲೆ ಬಿಸಿ, ಮಂಡೆ ಬಿಸಿ ಅದೆಲ್ಲ ಏನೂ ಇಲ್ಲ. ಜಿತೇಶ್ ಶರ್ಮಾ ಅವ್ರು ಒಂಚೂರು ಫಾರ್ಮಿಗೆ ಬರಲಿ ಅಣ್ಣ, ಅಷ್ಟು ಮಾತ್ರ ಒಂದು RCB ಒಂದು ಅಪೇಕ್ಷಿಸ್ತಾರೆ. ಬಿಟ್ಟರೆ ನಮ್ಮ ತಂಡದಲ್ಲಿ ಹೇಳಿಕೊಳ್ಳುವಂತಹ ತಲೆನೋವಿನ ಸಂಗತಿಗಳು ಏನೂ ಇಲ್ಲ. GTಯಲ್ಲಿ ತಲೆನೋವು ಏನಂತಂದರೆ ಇನ್ಕನ್ಸಿಸ್ಟೆಂಟ್ ಗೇಮ್ ಬರ್ತಾ ಇರೋದೇ ಅವರಿಗೆ ಒಂದು ತಲೆನೋವು. ಆ್ಯಂಡ್ ಅವರು ಟಾಪ್ 3 ಮೇಲೆಯೇ ಡಿಪೆಂಡ್ ಆಗಿದ್ದಾರೆ. ಇನ್ನೂ ಕೂಡ ಅವರು ಟಾಪ್ 3ಯಿಂದ ಹೊರಗಡೆ ಬಂದು ನಮ್ಮ ಮಿಡಲ್ ಉಂಟು, ಆರ್ಡರ್ ಉಂಟು, ಗಿರ್ಡರ್ ಉಂಟು, ಇಲ್ಲ, ಅವರು ಟಾಪ್ 3 ಮೇಲೆ ಡಿಪೆಂಡ್ ಆಗಿದ್ದಾರೆ. GT ಏನು ಎಕ್ಸ್ಪೆಕ್ಟ್ ಮಾಡೋದು ಅಂತಂದರೆ ಅವ್ರಿಗೆ ಏನಾದರೂ ಫಸ್ಟ್ ಬೌಲಿಂಗ್ ಸಿಕ್ಕಿದ್ರೆ RCBಯನ್ನು 200 ಒಳಗಡೆ ರಿಸ್ಟ್ರಿಕ್ಟ್ ಮಾಡಬೇಕು. ಆ್ಯಂಡ್ ಅದನ್ನು ಟಾಪ್ 3ಯಲ್ಲಿ ಇಬ್ಬರು ಕ್ಲಿಕ್ ಆದರೂ ಕೂಡ ಅವರು ಚೇಸ್ ಮಾಡ್ತಾರೆ. ಅವರ ಟಾಪ್ 3 ಬಗ್ಗೆ ಯಾವುದೇ ಅನುಮಾನ ಇಲ್ಲ, ಫೆಂಟ್ಯಾಸ್ಟಿಕ್ ದೇ ಆರ್. ಬಟ್ ಅವರ ಪ್ರಾಬ್ಲಮ್ ಇರೋದೇ ಉಳಿದಂಥ ಪ್ಲೇಯರ್ಸ್ ಮಿಡ್ಲ್ ಆರ್ಡ್ರಲ್ಲಿ ಬರ್ತಲ್ಲ, ಎಸ್ಪೆಷಲಿ ಶಾರುಖ್ ಖಾನ್ ಅಣ್ಣ, ನನಗೆ ಇನ್ನೂ ಸಹ ಗೊತ್ತಾಗಿಲ್ಲ ಅವ್ರದ್ದು ರೋಲ್ ಏನಂತ. ಆ್ಯಂಡ್ ಈವನ್ ತೆವಾಟಿ ಅವರು ಪಾಪ ಅವ್ರು ಓಲ್ಡ್ ಫೀಲ್ಡ್ಸಲ್ಲೇ ಇದ್ದಾರೆ. ನಾನು 5-6 ಹೊಡೆದಿದ್ದೆ ಒಂದು ಸಮಾನದಲ್ಲಿ 1 ಓವರ್ಗೆ ಅಂತ. ಅದಾದಮೇಲೆ ಅಣ್ಣಂದು ಏನು ಆಟ ಬರ್ತಾ ಇಲ್ಲ. ಜೇಸನ್ ಹೋಲ್ಡರ್ ಅವ್ರನ್ನ ಇನ್ಕ್ಲೂಡ್ ಮಾಡಿರೋದು ಫಾರ್ ಶೋರ್ ಇಟ್ಸ್ ಅ ಗುಡ್ ಮೂವ್. ಯಾಕಂದರೆ ಫಿಲಿಪ್ಸ್ ಅಮೇಝಿಂಗ್ ಫೀಲ್ಡರ್, ಬಟ್ ಬ್ಯಾಟಿಂಗ್ ಏನು ಬರ್ತಾ ಇರಲಿಲ್ಲ. ಮೇಯ್ನ್ ಕೆಲಸ ಏನು ಅದು ಅವರು ಮಾಡ್ತಾ ಇರಲಿಲ್ಲ. ಸೊ ಅದರಿಂದ ಹೋಲ್ಡರ್ನ ಹಾಕ್ಕೊಂಡ್ರು. ಆ್ಯಂಡ್ ಈವನ್ ರವಾಡ ಅವರು ಫಾರ್ಮಿಗೆ ಬಂದಿದ್ದಾರೆ. ಲಾಸ್ಟ್ ಮ್ಯಾಚ್ ಸೂಪರಾಗಿ ಬಾಲ್ ಹಾಕಿದ್ರು, CSK ಇದ್ರು. ಆ್ಯಂಡ್ ಪ್ರಸಿದ್ಧ ಕೃಷ್ಣ ಅವರು ಈ ಮ್ಯಾಚಿಗೆ ಬರ್ಬೋದು. ಲಾಸ್ಟ್ ಮ್ಯಾಚ್ ಇರಲಿಲ್ಲ, ಅರ್ಷದ್ ಖಾನ್ ಅವ್ರನ್ನೇನು ಹಾಕ್ಕೊಂಡಿದ್ರು. ಪ್ರಸಿದ್ಧ ಕೃಷ್ಣ ಅವರು ಬರ್ಬೋದು. GT ಹೇಳಿಕೊಳ್ಳುವಷ್ಟು ವೀಕ್ ಟೀಮ್ ಅಲ್ಲ. ಈಗ ಏನು ಅವ್ರು 4 ಮ್ಯಾಚ್ ಗೆದ್ದಿದ್ದಾರೆ, 4 ಮ್ಯಾಚ್ ಸೋತಿದ್ದಾರೆ, ಇನ್ಕನ್ಸಿಸ್ಟೆಂಟ್ ಗೇಮ್ ಬಂದಿದೆ. ಬಟ್ ಸ್ಟಿಲ್ ಅವರು ಹೇಳಿಕೊಳ್ಳುವಷ್ಟೆಲ್ಲ ವೀಕ್ ಟೀಮ್ ಅಲ್ಲ, ಫಾರ್ ಶೋರ್ ಸ್ಟ್ರಾಂಗ್ ಟೀಮ್. ಅಹಮದಾಬಾದ್ ಗ್ರೌಂಡಲ್ಲಿ ಆಗ್ತಾ ಇರೋದು ಮ್ಯಾಚ್. ಗಿಲ್ ಅವರು ಆ ಒಂದು ಗ್ರೌಂಡಲ್ಲಿ ಒಳ್ಳೆ ರೆಕಾರ್ಡನ್ನು ಹೊಂದಿದ್ದಾರೆ. ಸೊ ನೋಡುವ ಎಂಥ ಮ್ಯಾಚ್ ಎಂತ ಆಗ್ತದೆ ಅಂತ. ಬಟ್ ನನಗೆ ಅನ್ಸೋದು RCB ಹೊಡೆದು ಬಿಸಾಕ್ತಾರೆ. ಯಾಕಂತಂದರೆ ಮೊಮೆಂಟಮ್ಮು, ಫಾರ್ಮು, ಕಾನ್ಫಿಡೆನ್ಸು, ಕನ್ಸಿಸ್ಟೆನ್ಸಿ ಅದೆಲ್ಲವೂ ಕೂಡ
ಯಾರ ಕಡೆಗೆ ಮುಖ ಮಾಡ್ತಾ ಇದೆ ಅಂತಂದ್ರೆ RCB ಕಡೆಗೆ ಮುಖ ಮಾಡ್ತಾ ಇದೆ. ಆ್ಯಂಡ್ ಇದು ಏನೋ ಆರೆಂಜ್ ಕ್ಯಾಪ್ ರೇಸಲ್ಲಿ ಕೊಹ್ಲಿ ಅವರು ಇದ್ದಿದ್ರು. ಬಟ್ ಲಾಸ್ಟ್ ಮ್ಯಾಚ್ ಡೆಲ್ಲಿ ಅವ್ರಿಗೆ 75ಕ್ಕೆ ಆಲ್ ಔಟ್ ಆಗಿದ್ದಕ್ಕೆ ಕೊಹ್ಲಿ ಅವರಿಂದ ಜಾಸ್ತಿ ರನ್ ಹೊಡಿಲಿಕ್ಕೆ ಆಗಿರಲಿಲ್ಲ. ಸೊ ಆರೆಂಜ್ ಕ್ಯಾಪ್ ರೇಸಲ್ಲಿ ಒಂಚೂರು ಹಿಂದೆ ಹೋಗಿದ್ದಾರೆ. ಇವತ್ತೇನಾದ್ರು ಫಸ್ಟ್ ಬ್ಯಾಟಿಂಗ್ ಬಂದರೆ ಕೊಹ್ಲಿ ಅವರೆಲ್ಲ ದೊಡ್ಡ ಸ್ಕೋರ್ ಹೊಡೆದ್ರೆ ಮತ್ತೆ ಪುನಃ ಆರೆಂಜ್ ಕ್ಯಾಪ್ ಕೊಹ್ಲಿ ಅವರ ಪಾಲಾಗ್ತದ ಗೊತ್ತಿಲ್ಲ. ಅದೆಲ್ಲದಕ್ಕಿಂತ ಮುಖ್ಯ ನಮಗೆ ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ವಿಕ್ಟ್ರಿ. ಇನ್ನೊಂದು ಕಪ್ ನಮಗೆ ಬೇಕಾಗಿರೋದು, ಕ್ಯಾಪ್ ಅಲ್ಲ. ಸೊ ನೋಡೋ ಎಂತ ಆಗ್ತದೆ ಅಂತ ಜಾಸ್ತಿ ಅಂತ ಮಾತಾಡೋದಿಲ್ಲ. ಬಟ್ ಶೆಫರ್ಡ್ ಅವರ ಒಂದು ಏನು ಬೌಲಿಂಗ್ ಫಿಗರ್ನ ಪ್ರೆಡಿಕ್ಟ್ ಮಾಡಿ ಆ್ಯಂಡ್ ಮ್ಯಾಚ್ ಆದ ಮೇಲೆ ಸಿಗುವ. ಸರಿಯಾಗಿ ಬರುವ. ನಮಸ್ಕಾರ.